ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಕೋರ್ಸ್ನಲ್ಲಿ ನಾನು HTMLನ ಹೇಗೆ ಮೊಬೈಲ್ನಲ್ಲಿ ಹೇಗೆ ಯೂಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇಟ್ ಈಸ್ ವೈಡ್ಲಿ ಯೂಸ್ಡ್ ಲ್ಯಾಂಗ್ವೇಜ್ ಆನ್ ವೆಬ್ ಟು ಡೆವಲಪ್ ವೆಬ್ ಪೇಜಸ್. ಇದನ್ನು ವೆಬ್ ಮತ್ತು ವೆಬ್ ಪೇಜಸ್ನ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಇಟ್ ವಾಸ್ ಕ್ರಿಯೇಟೆಡ್ ಬೈ ಬರ್ನರ್ಸ್-ಲೀ in 1991. Hypertext. It is any text in the web page. When clicked on it, it allows to navigate to another web page. This text is called hypertext. ಅಂದರೆ ಈಗ ಯಾವುದಾದ್ರೂ ಟೆಕ್ಸ್ಟ್ ಇರುತ್ತಲ್ವ ವೆಬ್ ಪೇಜ್ನಲ್ಲಿ, ಬ್ಲೂ ಕಲರ್ನಲ್ಲಿ ಇರುತ್ತಲ್ವ, ಲಿಂಕ್ ಇರ್ತಾರ, ಅದನ್ನು ಕ್ಲಿಕ್ ಮಾಡಿರಿ ಬೇರೆ ವೆಬ್ ಪೇಜ್ ಓಪನ್ ಆಗುತ್ತಲ್ವ, ಅಂಥ ಟೆಕ್ಸ್ಟಿಗೆ ಹೈಪರ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಮಾರ್ಕಪ್ ಲ್ಯಾಂಗ್ವೇಜ್. It is a computer language that uses tags to define elements within a document. ಅಂದರೆ ಅದು ಒಂದು ಟ್ಯಾಗ್ ಅಂದರೆ ಹೀಗಿರುತ್ತೆ ನೋಡಿ, ಇದಕ್ಕೆ ಟ್ಯಾಗ್ ಅಂತಾರೆ. ಇದೊಂದು ಟ್ಯಾಗು ಅದೊಂದು ಎಲಿಮೆಂಟ್ನ ಡಿಫೈನ್ ಮಾಡುತ್ತೆ. ಯಾವುದಂದರೆ ಎಕ್ಸಾಂಪಲ್ ಅಂದರೆ XML ಮತ್ತು HTML. XML ಅಂದರೆ ಎಕ್ಸ್ಟೆನ್ಸಿವ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತೆ, HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಮತ್ತು ಈ ಥರ ಸಿಂಬಾಲ್ಗೆ ನಾವು ಆ್ಯಂಗ್ಯುಲರ್ ಬ್ರೇಸಸ್ ಅಂತ ಹೇಳ್ತೀವಿ. ಇದು ಓಪನಿಂಗ್, ಇಲ್ಲಿದೆ ನೋಡಿ, ಇದು ಓಪನಿಂಗ್ ಟ್ಯಾಗ್ ಮತ್ತು ಇದು ಕ್ಲೋಸಿಂಗ್ ಟ್ಯಾಗ್. ಹಿಂಗೆ ಈ ಥರ ಇದ್ದರೆ ಕ್ಲೋಸಿಂಗ್ ಟ್ಯಾಗ್ ಅಂತೀವಿ, ಈ ಥರ ಇದ್ದರೆ ಓಪನಿಂಗ್ ಟ್ಯಾಗ್ ಅಂತೀವಿ. ದ ಲ್ಯಾಂಗ್ವೇಜ್ ದಟ್ ಈಸ್ ರಿಟನ್ ಇನ್ ಆ್ಯಂಗ್ಯುಲರ್ ಬ್ರೇಸಸ್ ಈಸ್ ಕಾಲ್ಡ್ ಆಸ್ ಮಾರ್ಕಪ್ ಲ್ಯಾಂಗ್ವೇಜ್. ಈ ಥರ ಇರೋದಕ್ಕೆ, ಹಿಂಗೆ ಬರೆದ್ರೆ ಇದಕ್ಕೆ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಈ ಥರ ಬರೆದ್ರೆ ನೀವು ಟ್ಯಾಗ್ ಅಂತ ಐತಿ. HTML ಟ್ಯಾಗ್ಸ್. ಆಲ್ ಟ್ಯಾಗ್ಸ್ ಹ್ಯಾವ್ ಅ ಓಪನಿಂಗ್ ಟ್ಯಾಗ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗ್ ಎಕ್ಸೆಪ್ಟ್ ಫ್ಯೂ ಟ್ಯಾಗ್ಸ್ ಲೈಕ್ BR ಟ್ಯಾಗ್ ಆ್ಯಂಡ್ HR ಟ್ಯಾಗ್. BR ಟ್ಯಾಗ್ ಅಂದರೆ ಬ್ರೇಕ್ ಲೈನ್ ಟ್ಯಾಗ್, ಅಂದರೆ ಲೈನ್ನ ಬ್ರೇಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮತ್ತು HR ಟ್ಯಾಗ್ ಅಂದರೆ ಹಾರಿಜೆಂಟಲ್ ಟ್ಯಾಗ್, ಮತ್ತು ಹಾರಿಜೆಂಟಲ್ ಲೈನ್ ಬರಬೇಕಂದ್ರೆ ಯೂಸ್ ಮಾಡ್ತೀವಿ. ನೋಡ್ತೀವಿ ನೆಕ್ಸ್ಟ್ ಇದರಲ್ಲಿ ನಾವು ಮೊಬೈಲ್ನಲ್ಲಿ ಮಾಡೋಣ, ಅವಾಗ ಮಾಡ್ತೀವಿ ಇದನ್ನು. ಆಮೇಲೆ ಓಪನಿಂಗ್ ಟ್ಯಾಗ್ ಆದರೆ ಹೀಗಿರುತ್ತೆ, ಕ್ಲೋಸಿಂಗ್ ಟ್ಯಾಗ್ ಅಂದರೆ ಈ ಥರ ಇರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೊಬೈಲಲ್ಲಿ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.